ಆತ್ಮೀಯರೇ, ನೀವು ಇತಿಹಾಸವನ್ನು ಓದಬೇಕಾದಂತಹ ಸಂದರ್ಭದಲ್ಲಿ ಪೇಜ್ ಟು ಪೇಜ್ ಓದಿದರೆ ಎಕ್ಸಾಮ್ಸ್ ಕ್ಲಿಯರ್ ಆಗಲ್ಲ. ಎಲ್ಲ ರಾಜರನ್ನು ಓದ್ಕೊತ ಹೋಗಬಾರ್ದು. ಎಲ್ಲ ರಾಜರ ಬಿರುದುಗಳನ್ನು ಓದ್ಕೊಂಡು ಹೋದರೆ ನಿಮಗೆ ಯಾವುದೇ ಬಿರುದು ಇರಲ್ಲ. ವಿಜಯನಗರ ಸಾಮ್ರಾಜ್ಯದಲ್ಲಿ ಸಂಗಮ ವಂಶವನ್ನು ಯಾವ ರೀತಿ ಕೇಳ್ತಾರೆ ಅಂತೇಳಿ ಈಗ ನಿಮಗೆ HOT ಮಾಡಲಿಂದ ಹೇಳ್ತೀನಿ. ಮೊದಲು ನೀವು ರಾಜರ ಕಾಲಾನುಕ್ರಮದ ಬಗ್ಗೆ ಸ್ಪಷ್ಟವಾಗಿ ತಿಳ್ಕೋಬೇಕಾಗುತ್ತೆ. ಸಂಗಮ ವಂಶದಲ್ಲಿ ಮಲ್ಲಿಕಾರ್ಜುನ ಅಂತಕ್ಕಂತಹ ಒಬ್ಬ ರಾಜ ಬರ್ತಾನೆ. ಆತನ ಸೈನಿಕ ಸಾಧನೆಗಳನ್ನು ಓದಬಾರ್ದು. ಆತ ಯಾವ ಕಾಲದಲ್ಲಿ ಬಂದ ಅನ್ನೋದನ್ನು ತಿಳ್ಕೊಂಡ್ರೆ ಸಾಕು. ನಮಗೆ HYT ರಾಜ ಯಾರಾದರೂ ಇದ್ದರೆ ಅದು ಹಕ್ಕ, ಬುಕ್ಕ, 1ನೇ ದೇವರಾಯ ಮತ್ತು 2ನೇ ದೇವರಾಯ. ಓಕೆ, 1ನೇ ದೇವರಾಯನನ್ನು ಆತನ ಇತಿಹಾಸವನ್ನು ಓದುವ ಅವಶ್ಯಕತೆ ಇಲ್ಲ, ಆತನ ಸೈನಿಕ ಸಾಧನೆಗಳನ್ನು ಓದುವ ಅವಶ್ಯಕತೆ ಇಲ್ಲ. 1ನೇ ದೇವರಾಯನ ಕಾಲದಲ್ಲಿ ಭೇಟಿ ನೀಡಿದಂತಹ ಪ್ರವಾಸಿಗ. ನೆಕ್ಸ್ಟು ಮೋಸ್ಟ್ ಇಂಪಾರ್ಟೆಂಟು, 1ನೇ ದೇವರಾಯ ತುಂಗಾಭದ್ರಾ ನದಿಗೆ ಅಣೆಕಟ್ಟನ್ನು ನಿರ್ಮಿಸಿ ಜನತೆಗೆ ಅನುಕೂಲವನ್ನು ಮಾಡಿಕೊಡ್ತಾನೆ. 1ನೇ ದೇವರಾಯ ಟರ್ಕಿಯ ಬಿಲ್ವಿದ್ಯೆಗಾರರನ್ನು ನೇಮಿಸಿಕೊಂಡು ತನ್ನ ಸೈನ್ಯದ ಬಲವನ್ನು ಹೆಚ್ಚಿಸಿಕೊಳ್ತಾನೆ. ಇದು ಎಕ್ಸಾಮ್ ಆ್ಯಂಗಲ್. ಸರ್, ನಿಮಗೆ ಗೊತ್ತಾಯಿತು 1ನೇ ದೇವರಾಯನನ್ನು ಹೀಗೆ ಓದಬೇಕಂತೇಳಿ. ಸರ್, ಅದು ಆಲ್ರೆಡಿ ಕೊಟ್ಟಿದೆ, PYQಸಲ್ಲಿ ತುಂಬ ಸ್ಪಷ್ಟವಾಗಿ ಕೇಳಿದ್ದಾನೆ. ಸೊ ನಾನು PYQಸಲ್ಲಿ ಇರ್ತಕ್ಕಂಥ ಅಂಶವನ್ನು ನಿಮ್ಮ ಮುಂದೆ ಹೇಳ್ತೀನಿ. PYQs ಈಸ್ ಗೋಯಿಂಗ್ ಟು ಗಿವ್ ಎ ಇನ್ಸೈಟ್ ಐಡಿಯಾ ಫಾರ್ ಯು. ನೆಕ್ಸ್ಟು ಗಜಬೇಂಟೆಕಾರನೆಂದು ಖ್ಯಾತನಾದಂತಹ 2ನೇ ದೇವರಾಯ, ತದನಂತರದಲ್ಲಿ ಆತನ ಆಸ್ಥಾನಕ್ಕೆ ಬಂದಂತಹ ಪರ್ಷಿಯಾದ ಪ್ರವಾಸಿಗ ಅಬ್ದುಲ್ ರಜಾಕ್ ಎಕ್ಸಾಮ್ಸ್ಗೆ ಇಂಪಾರ್ಟೆಂಟ್. ವಿದ್ಯಾರ್ಥಿಗಳೇ ನೋಡಿ, ಯಾವ ದೇಶದ ಪ್ರವಾಸಿಗ ಯಾರ ಆಸ್ಥಾನಕ್ಕೆ ಭೇಟಿ ನೀಡಿದ, ಯಾವ ಕೃತಿಯನ್ನು ಬರೆದ, ಯಾವ ಭಾಷೆಯಲ್ಲಿ ಬರೆದ, ಆ ಕೃತಿ ಏನನ್ನು ಹೇಳುತ್ತೆ ಅನ್ನೋದು ಎಕ್ಸಾಮ್ಸ್ಗೆ ಇಂಪಾರ್ಟೆಂಟು. ಓಕೆ, ತದನಂತರದಲ್ಲಿ ವಿಜಯನಗರ ಸಾಮ್ರಾಜ್ಯದಲ್ಲಿ ಆಯಗಾರ ಪದ್ಧತಿ ಅಂತಕ್ಕಂಥ ಕಂಡುಬರುತ್ತೆ, ಅಮರನಾಯಕ ಪದ್ಧತಿ ಅಂತೇಳಿ ಕಂಡುಬರುತ್ತೆ. ಓಕೆ, ಸೊ ನಾನು ನಿಮಗೆ ಕ್ವಶನ್ ಕೇಳ್ತಾ ಇದ್ದೀನಿ. ವಿಜಯನಗರ ಸಾಮ್ರಾಜ್ಯದಿಂದ ವಿದೇಶಕ್ಕೆ ಪ್ರವಾಸಿಗನನ್ನು, ವಿದೇಶಕ್ಕೆ ಒಬ್ಬ ರಾಯಭಾರಿಯನ್ನು ಕಳಿಸಿದ ವಿಜಯನಗರ ಸಾಮ್ರಾಜ್ಯದ ಅರಸ ಯಾರು? ಇದು ನಾನು ಹುಟ್ಟು ಹಾಕಿರ್ತಕ್ಕಂತಹ ಪ್ರಶ್ನೆ ಅಲ್ಲ, ಇದು ಪ್ರೀವಿಯಸ್ ಕ್ವಶನ್ ಪೇಪರಲ್ಲಿ ಬಂದಂತಹ ಒಂದು ಪ್ರಶ್ನೆ. ಓಕೆ, ಸೊ ನೀವು ಅರ್ಥ ಮಾಡ್ಕೋಬೇಕು. ಎಕ್ಸಾಮ್ ಆ್ಯಂಗಲ್, ಅದು ವೆದರ್ ಇಟ್ ಈಸ್ KA ಆರ್ KPSC ಆರ್ ಎನಿ ಎಕ್ಸಾಮ್. ಓಕೆ, ದಿ ಕ್ವಶನ್ ಪೇಪರ್ ಹ್ಯಾಸ್ ಆಲ್ರೆಡಿ ಬೀನ್ ಸೆಟ್ ಅಪ್. ಟ್ಯೂನ್ ಚೇಂಜ್ ಮಾಡ್ತಾರೆ. ಓಕೆ, ಟ್ಯೂನ್ ಚೇಂಜ್ ಮಾಡ್ತಾರೆ. ಸರ್, KAದಲ್ಲಿ ಕೆಲವೊಂದು ಬರೀ ಯಾರಿಗೂ ಗೊತ್ತಿಲ್ಲದಂಥ ಪ್ರಶ್ನೆಗಳನ್ನು ಕೇಳ್ತಾರೆ, ನಮಗೆ ಗೊತ್ತೇ ಇರಲ್ಲ ಅಂತ ಕೇಳಿದರೆ, ಹೌದು, ನಿಮಗೆ ಗೊತ್ತಿರಲಾರ್ದಂತಹ ಪ್ರಶ್ನೆಗಳನ್ನು ಕೇಳಿದರೆ ಅದನ್ನು ಅಟೆಂಡ್ ಮಾಡಬೇಡಿ. ಓಕೆ, ನೆಕ್ಸ್ಟ್ ಕ್ವಶನ್ ಕೇಳ್ತಾರೆ, ಸಂಗಮ ವಂಶದಲ್ಲಿ ರಾಜರ ಆಳ್ವಿಕೆಯನ್ನು ಕಾಲಾನುಕ್ರಮದಲ್ಲಿ ಬರೀರಿ ಅಂತ ಕೇಳ್ತಾರೆ. ಸೊ ತಾವು ಅದನ್ನು ಕರೆಕ್ಟಾಗಿ ಬರೀಬೇಕು. ನೆಕ್ಸ್ಟು ಇತಿಹಾಸದಲ್ಲಿ ಮೋಸ್ಟ್ ಇಂಪಾರ್ಟೆಂಟ್ ಹೇಳ್ತೀನಿ, ಸಾಮ್ರಾಜ್ಯಗಳು ಮತ್ತು ಅವುಗಳ ರಾಜಧಾನಿಗಳನ್ನು, 1ನೇ ರಾಜಧಾನಿ ಯಾವುದು, 2ನೇ ರಾಜಧಾನಿ ಯಾವುದು, 3ನೇ ರಾಜಧಾನಿ ಯಾವುದು? ಈಗ ನಿಮಗೆ ಗೊತ್ತಿರಲಿ, ಅರವೀಡು ವಂಶದ ಅರಸನಾದಂತಹ ತಿರುಮಲರಾಯನು ಹಂಪಿಯನ್ನು ಬಿಟ್ಟು ಪೆನುಗೊಂಡಕ್ಕೆ ಸ್ಥಳಾಂತರ ಮಾಡಿ ವಿಜಯನಗರ ಸಾಮ್ರಾಜ್ಯವನ್ನು ಆಳ್ತಾನೆ. ಇದು ಎಕ್ಸಾಮ್ ಆ್ಯಂಗಲ್, ಎಕ್ಸಾಮ್ಸ್ಗೆ ಇಂಪಾರ್ಟೆಂಟು. ತಿರುಮಲರಾಯ ಆ ಒಂದು ರಾಜಧಾನಿಯನ್ನು ಬದಲಾವಣೆ ಮಾಡಿದ್ದು ಎಕ್ಸಾಮ್ಸ್ಗೆ HYT. ಓಕೆ ಸರ್, ಈಗ ಆಲ್ರೆಡಿ 20 ವರ್ಷದಿಂದ ಅದೇ ಪ್ರಶ್ನೆಗಳು ಬರ್ತಾ ಇದ್ದಾವೆ. ಗಜಬೇಂಟೆಕಾರ ಇವತ್ತು ಇನ್ನು ಸ್ವಲ್ಪ ಇನ್ಡೆಪ್ತ್ ಹೋಗ್ತಾನೆ ಬಿಟ್ಟರೆ ಬೇರೆ ಇನ್ಫಾರ್ಮೇಷನ್ ಇರಲ್ಲ. ಮಧುರಾ ವಿಜಯಂ, ಕುಮಾರ ಕಂಪನನ ಕುರಿತು, ಮಧುರೈಯನ್ನು ಗೆದ್ದ ಕುರಿತು ಸಂಸ್ಕೃತ ಭಾಷೆಯಲ್ಲಿ ಬಂದಂತಹ ಒಂದು ಕೃತಿ. ಸೊ ಯಾವ ಭಾಷೆ, ಯಾರು ಬರೆದ್ರು, ಯಾವ ಸಂದರ್ಭದಲ್ಲಿ ಬರೆದ್ರು, ಏನನ್ನು ಹೇಳುತ್ತೆ ಅನ್ನೋದು ಎಕ್ಸಾಮ್ಸ್ಗೆ HOT. ಓಕೆ, ಸೊ ಹೀಗೆ ವಿಜಯನಗರ ಸಾಮ್ರಾಜ್ಯವನ್ನು ಏನು ಓದಬೇಕು, ಏನು ಓದಬಾರ್ದು ಅನ್ನೋದು ಎಕ್ಸಾಮ್ ಆ್ಯಂಗಲ್ ಆಗಿರುತ್ತೆ. ಸೊ ನಮ್ಮದು ಜುಲೈ 15 ಆಫ್ಲೈನ್ ಕ್ಲಾಸಸ್.
ನಮ್ಮ ಆಫ್ಲೈನ್ ಕ್ಲಾಸಸ್ ಹೇಗಿರುತ್ತೆ ಅಂತಂದರೆ, ಪ್ರತಿ ಚಾಪ್ಟರ್ಸ್ಗಳನ್ನು, ಪ್ರತಿ ಪಠ್ಯವನ್ನು, ಪ್ರತಿ ಸಬ್ಜೆಕ್ಟನ್ನು ಎಕ್ಸಾಮ್ ಆ್ಯಂಗಲಿಂದ ಓದಬೇಕು. ಇಟ್ ಈಸ್ ನಾಟ್ ಫ್ರಮ್ ಯುವರ್ ಆ್ಯಂಗಲ್, ಇಟ್ ಈಸ್ ನಾಟ್ ಫ್ರಮ್ ಎನಿ ಬುಕ್ ಆ್ಯಂಗಲ್. ಸೊ ನೀವು ಇಲ್ಲಿ ಕೋಚಿಂಗ್ ಬರ್ತಕ್ಕಂಥದ್ದು ಎಕ್ಸಾಮ್ಸನ್ನು ಕ್ಲಿಯರ್ ಮಾಡೋಕ್ಕೆ ಹೊರತು ನಮ್ಮ ಸಂಸ್ಥೆಯ ಪರೀಕ್ಷೆಯನ್ನು ಕ್ಲಿಯರ್ ಮಾಡೋಕ್ಕೆ ಅಲ್ಲ. ಸೊ ಈ ನಿಟ್ಟಿನಲ್ಲಿ ಆಸಕ್ತರು 9620131843ಗೆ ಸಂಪರ್ಕ ಮಾಡ್ಬೋದು. ನಮ್ಮ ಪೊಲಿಟಿ HYT ಪುಸ್ತಕ ಆನ್ಲೈನಲ್ಲಿ ಲಭ್ಯ ಇದೆ. ಭಾಳಷ್ಟು ಕಡೆ ಖಾಲಿಯಾಗಿದೆ ಅಂತ ಮೆಸೇಜ್ ಬರ್ತಾ ಇದೆ. ಇಲ್ಲ, ಆನ್ಲೈನಲ್ಲಿ ಲಭ್ಯವಿದೆ. ಐರಾ ಅಕಾಡೆಮಿ, ಫ್ಲಿಪ್ಕಾರ್ಟ್, ಅಮೆಜಾನಲ್ಲಿ ಲಭ್ಯವಿದೆ. ಆಸಕ್ತರು ಅದನ್ನು ತೆಗೆದುಕೊಳ್ಬೋದು. ಓಕೆ, ಸೊ ಇದು ವಿಜಯನಗರ ಸಾಮ್ರಾಜ್ಯದ ಕುರಿತು. ತದನಂತರದಲ್ಲಿ ರುದ್ರಭಟ್ಟ ಅಂತ ಬರ್ತಾನೆ, ಹೊಯ್ಸಳರ ಕಾಲದಲ್ಲಿ ಬರ್ತಾರೆ, ಅಥವಾ ವಿಜಯನಗರ ಸಾಮ್ರಾಜ್ಯದಲ್ಲಿ ಬರಲ್ಲ. ಇದು PYQs ಆಗಿರ್ತಕ್ಕಂಥದ್ದು. ನಿಮಗೆ ಗೊತ್ತಿರಲಿ. ಓಕೆ, ವಿಜಯನಗರ ಸಾಮ್ರಾಜ್ಯ ಯಾವಾಗ ಆರಂಭ ಆಯಿತು? 1336. ಇಂಥ ಕ್ವಶನ್ಗಳು ಬರೋ ಕಾಲ ಹೋಯ್ತು. ವಿಜಯನಗರ ಸಾಮ್ರಾಜ್ಯದ ರಾಜಧಾನಿ ಯಾವುದಾಗಿತ್ತು? ಕೇಳಲ್ಲ. ಈಗ ಇನ್ಡೆಪ್ತಾಗಿ ಕ್ವಶನ್ ಕೇಳ್ತಾನೆ. ಓಕೆ, ಸರ್ಟನ್ ಕ್ವಶನ್ಸ್ ಎಕ್ಸಾಮ್ಸ್ಗೆ ನಾವು ಅಟೆಂಡ್ ಮಾಡೋಕ್ಕಾಗಲ್ಲ. ಅಂಥ ಕ್ವಶನ್ಸ್ ಬಗ್ಗೆ ನೀವು ತಲೆ ಕೆಡಿಸ್ಕೊಳ್ಬೇಡಿ. ಓಕೆ, ಸೊ ಮೊನ್ನೆ KAದಲ್ಲಿ ಕರೆಂಟ್ ಅಫೇರ್ಸಲ್ಲಿ ಕಶ್ಯಪ್ ಅಂತಕ್ಕಂಥ ವ್ಯಕ್ತಿ ಇತ್ತೀಚೆಗೆ ಮರಣವನ್ನು ಹೊಂದಿದ್ದರು. ಅವ್ರ ಬಗ್ಗೆ ಕ್ವಶನ್ ಕೇಳಿದ್ದಾರೆ. ಅದು ಯಾರಿಗೂ ಗೊತ್ತಿಲ್ಲ, ಬಟ್ ಸ್ಟಿಲ್ ಕಾಮನ್ ಸೆನ್ಸ್ ಅಪ್ಲೈ ಮಾಡಿ ಅಂಥ ಪ್ರಶ್ನೆಗಳನ್ನು ನೀವು ಅಟೆಂಡ್ ಮಾಡಬೇಕಾಗುತ್ತೆ. ಓಕೆ, ಸೊ ನಿಮ್ಮ ಅನಿಸಿಕೆ ಏನು ವಿಜಯನಗರ ಸಾಮ್ರಾಜ್ಯದಲ್ಲಿ, ಅಥವಾ ವಿಜಯನಗರ ಸಾಮ್ರಾಜ್ಯ ಕುರಿತು ಏನನ್ನು ಹೇಳ್ಬೇಕು ಅನ್ನೋದನ್ನು ಕಾಮೆಂಟ್ ಸೆಕ್ಷನ್ ಕಮೆಂಟ್ ಮಾಡಿ. ವಿಲ್ ಸ್ಪೀಕ್ ಅಬೌಟ್ ದ್ಯಾಟ್ ಇಶ್ಯೂ. ಥ್ಯಾಂಕ್ ಯು. ಬಾಯ್ ಬಾಯ್.